Our earlier video was focused on travel motivation, and we also discussed about some of the characteristics of travel motivation. In this video, we are continuing with the similar topic on travel motivation. We are looking at the factors. To be specific, we are discussing about travel motivators. So let us have a discussion on the factors that motivates a person to go for travel. So the factors that influences or that motivates a person to travel can be termed as travel motivators, and we broadly classify the travel motivators or the factors as intrinsic factors and extrinsic factors. First of all, let us have a discussion on intrinsic factors. So intrinsic factors are the factors, or you can say these are the inherent factors or inner urge that induce an individual to go for travel for fun, for pleasure and for certain emotional needs. ಸೊ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಹೇಳಿದರೆ ಅದು ಇನ್ಹೆರೆಂಟ್ ಫ್ಯಾಕ್ಟರ್ಸ್ ಅಂದರೆ ಅದು ನಮ್ಮಲ್ಲಿ ಇರುವಂತಹ ನಮ್ಮ ಸ್ವಂತವಾದಂತಹ ಫ್ಯಾಕ್ಟರ್ಸ್. ಸೊ ಅದು ಏನು ಮಾಡ್ತದೆ ಅಂತ ಹೇಳಿದರೆ ಅದು ನಮ್ಮನ್ನು ಟ್ರಾವೆಲ್ ಮಾಡಲಿಕ್ಕೆ ಮೋಟಿವೇಟ್ ಮಾಡ್ತದೆ, ಮೇ ಬಿ ಫಾರ್ ಫನ್, ಮೇ ಬಿ ಫಾರ್ ಪ್ಲೆಷರ್ ಆರ್ ಫಾರ್ ಸರ್ಟೈನ್ ಇಮೋಷನಲ್ ನೀಡ್ಸ್. ಸೊ ಹಾಗಾಗಿ ಅದಕ್ಕೆ ಮೋಟಿವೇಟ್ ಮಾಡ್ತದೆ, ಅಂಥದ್ದನ್ನು ನಾವು ಇಂಟ್ರೆನ್ಸಿಕ್ ಮೋಟಿವೇಟರ್ಸ್ ಅಂತ ಕರಿತೇವೆ. Another category is extrinsic motivators. So extrinsic motivators, these are the external factors that motivates or forces an individual to go for ಟ್ರಾವೆಲ್. ಸೊ ಇಲ್ಲಿ ಎಕ್ಸ್ಟ್ರಿನ್ಸಿಕ್ ಅಂತ ಹೇಳಿದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಹೊರಗಿನ ಫ್ಯಾಕ್ಟರ್ಸ್ ನಮ್ಮನ್ನು ಮೋಟಿವೇಟ್ ಅಥವಾ ಕೆಲವೊಮ್ಮೆ ಫೋರ್ಸ್ ಮಾಡ್ಬೋದು ಟ್ರಾವೆಲಿಗೆ ಹೋಗಲಿಕ್ಕೆ. ಅಂತಹ ಫ್ಯಾಕ್ಟರ್ಸಿಗೆ ನಾವು ಎಕ್ಸ್ಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಅಥವಾ ಎಕ್ಸ್ಟ್ರಿನ್ಸಿಕ್ ಮೋಟಿವೇಟರ್ಸ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ನಾವು ಇನ್ ಡೀಟೇಲ್ ಆಗಿ ಯಾವುದೆಲ್ಲ ಇಂಟ್ರಿನ್ಸಿಕ್ ಮೋಟಿವೇಟರ್ಸ್ ಮತ್ತು ಯಾವುದೆಲ್ಲ ಎಕ್ಸ್ಟ್ರಿನ್ಸಿಕ್ ಮೋಟಿವೇಟರ್ಸ್ ಅದರ ಬಗ್ಗೆ ವಿ ವಿಲ್ ಹ್ಯಾವ್ ಅ ಡಿಸ್ಕಷನ್. Let us discuss one by one what constitutes intrinsic motivators. So first of all, we will be having a discussion on attitude. So attitude generally means somebody's mental orientation towards certain things, right? So ನಾವು ಕೆಲವೊಮ್ಮೆ ಟ್ರಾವೆಲ್ ಮಾಡುವಾಗ, ಎಸ್ಪೆಷಲಿ ಟ್ರಾವೆಲ್ನ ಕೇಸಿಗೆ ಬಂದಾಗ, ಸೊ ಆ್ಯಟಿಟ್ಯೂಡ್ ಒಂದು ಸಿಗ್ನಿಫಿಕೆಂಟ್ ಮೋಟಿವೇಟರ್ ಆಗಿ ಕೆಲಸ ಮಾಡ್ತದೆ. ಸೊ ಕೆಲವರ ಆ್ಯಟಿಟ್ಯೂಡ್ ಹೇಗಿರ್ತದೆ ಅಂತ ಹೇಳಿದರೆ, ಟ್ರಾವೆಲ್ ಮಾಡಿದರೆ ಅವರ ಸೋಷಿಯಲ್ ಸ್ಟೇಟಸ್ ಜಾಸ್ತಿ ಆಗ್ತದೆ, ಆರ್ ಇಟ್ ಈಸ್ ಲೈಕ್ ಅ ಸಿಂಬಲ್ ಆಫ್ ಪ್ರೆಸ್ಟೀಜ್, ಆ ರೀತಿಯ ಆ್ಯಟಿಟ್ಯೂಡನ್ನು ಡೆವಲಪ್ ಮಾಡಿರ್ತಾರೆ. ಕೆಲವರ ಹತ್ರ ಟ್ರಾವೆಲ್ ಮಾಡೋದ್ರಿಂದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ, ಅಂತಹ ಆ್ಯಟಿಟ್ಯೂಡ್ ಇರ್ತದೆ. ಕೆಲವರಿಗೆ ಟ್ರಾವೆಲ್ ಮಾಡೋದ್ರಿಂದ ಒಂದು ರೀತಿಯ ಥ್ರಿಲ್ ಮತ್ತು ಅಡ್ವೆಂಚರ್ ಸಿಗ್ತದೆ, ಸೊ ಆ ರೀತಿಯ ಆ್ಯಟಿಟ್ಯೂಡನ್ನು ಡೆವಲಪ್ ಮಾಡಿರ್ತಾರೆ. ಸೊ ಹೀಗಾಗಿ ಅವರ ಆ್ಯಟಿಟ್ಯೂಡ್ ಏನಿರ್ತದೆ ಅದು ಟ್ರಾವೆಲ್ ಮೋಟಿವೇಟರ್ ಆಗಿ ಕೆಲಸ ಮಾಡ್ತದೆ. ಸೊ ದಿಸ್ ಈಸ್ ದ ಫಸ್ಟ್ ಫ್ಯಾಕ್ಟರ್ ದ್ಯಾಟ್ ಕಮ್ಸ್ ಅಂಡರ್ ಇಂಟ್ರಿನ್ಸಿಕ್ ಮೋಟಿವೇಟರ್. ಆ್ಯಂಡ್ ದ ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ಪರ್ಸೆಪ್ಷನ್. ಸೊ ಪರ್ಸೆಪ್ಷನ್ ಅಂತ ಹೇಳಿದರೆ ನಮ್ಮ ಒಂದು ರೀತಿಯ ಭಾವನೆ ಅಥವಾ ಅನಿಸಿಕೆ ಅಂತ ಹೇಳ್ಬೋದು. ಸೊ ಅಂತಹ ಒಂದು ಪರ್ಸೆಪ್ಷನ್ ನಮ್ಮಲ್ಲಿ ಡೆವಲಪ್ ಆಗೋದು ನಾವು ಒಂದು ವ್ಯಕ್ತಿ ಅಥವಾ ವಸ್ತು ಅಥವಾ ಸ್ಥಳದ ಬಗ್ಗೆ ಬೇರೊಬ್ಬರಿಂದ ಕೇಳಿರ್ಬೋದು, ಅಥವಾ ನಾವು ನಮ್ಮ ಫಾರ್ಮಲ್ ಎಜುಕೇಷನಲ್ಲಿ ಆ ಪ್ಲೇಸಿನ ಬಗ್ಗೆ ಏನೋ ಸ್ಟಡಿ ಮಾಡಿರ್ಬೋದು. ಸೊ ಆ ರೀತಿಯ ಪರ್ಸೆಪ್ಷನ್ ಕ್ರಿಯೇಟ್ ಆಗಿರ್ಬೋದು ನಮ್ಮಲ್ಲಿ. ಸೊ ಹೀಗಾಗಿ ಪರ್ಸೆಪ್ಷನ್ ಕೂಡ ನಮ್ಮನ್ನು ಒಂದು ಸ್ಥಳಕ್ಕೆ ಹೋಗಲಿಕ್ಕೆ, ಟ್ರಾವೆಲ್ ಹೋಗಲಿಕ್ಕೆ ಅಥವಾ ಅಲ್ಲಿಗೆ ಹೋಗದೇ ಇರಲಿಕ್ಕೆ ಒಂದು ರೀತಿಯ ಸ್ಟಿಮ್ಯುಲೇಟಿವ್ ಫ್ಯಾಕ್ಟರ್ ಆಗಿ ಆ್ಯಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ವ್ಯಾಲ್ಯೂಸ್ ಆ್ಯಂಡ್ ಬಿಲೀಫ್ಸ್. ಪ್ರತಿ ವ್ಯಕ್ತಿಗೂ ಅವರಲ್ಲಿ ಒಂದು ರೀತಿಯ ವ್ಯಾಲ್ಯೂಸ್ ಮತ್ತು ಬಿಲೀಫ್ಸ್ ಇರ್ತದೆ, ಮೋಸ್ಟ್ಲಿ ಯಾವುದಕ್ಕೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಟೇಕಿಂಗ್ ಬಿಲೀಫ್ ಅಬೌಟ್ ಸ್ಪೆಂಡಿಂಗ್, ಕೆಲವರು ಹೆಚ್ಚು ಖರ್ಚು ಮಾಡದಿರ್ಬೋದು, ಅನಗತ್ಯ ಖರ್ಚುವನ್ನು ಅವಾಯ್ಡ್ ಮಾಡ್ಬೋದು. ಸೊ ಅವರು ತಿಳ್ಕೊಳ್ಬೋದು ಟ್ರಾವೆಲ್ ಮಾಡೋದ್ರಿಂದ ಅಥವಾ ಟೂರಿಗೆ ಹೋಗೋದ್ರಿಂದ ಯಾವುದೇ ರೀತಿಯ ಬೆನಿಫಿಟ್ ಆಗದೇ ಇರಬಹುದು. ಸೊ ಹಾಗಾಗಿ ವಿ ವಿಲ್ ನಾಟ್ ಗೋ ಟು ಟ್ರಾವೆಲ್. ಸೊ ಹಾಗಾಗಿ ವ್ಯಾಲ್ಯೂಸೇ ಅವರನ್ನು ಆ ಸ್ಥಳಕ್ಕೆ ಹೋಗದಿರಲಿಕ್ಕೆ ಒಂದು ರೀತಿಯ ಫೋರ್ಸ್ ಆಗಿ ಆ್ಯಕ್ಟ್ ಮಾಡ್ತದೆ. ಬಟ್ ಕೆಲವರಿಗೆ ಟ್ರಾವೆಲ್ ಮಾಡೋದ್ರಿಂದ ಒಳ್ಳೆಯ ಅನುಭವ ಸಿಗ್ತದೆ. ಸೊ ಅಂತಹ ವ್ಯಾಲ್ಯೂಸ್ ಮತ್ತು ಬಿಲೀಫನ್ನು ಅವರಲ್ಲಿ ಡೆವಲಪ್ ಮಾಡ್ಕೊಂಡಿದ್ರೆ ದೇ ಟೆನ್ ಟು ಗೋ ಫಾರ್ ಟ್ರಾವೆಲ್ ಮೋರ್ ಫ್ರೀಕ್ವೆಂಟ್ಲಿ. ಸೊ ಇದು ಕೂಡ ಒಂದು ಫ್ಯಾಕ್ಟರ್ ಆಗಿ ಕೆಲಸ ಮಾಡ್ತದೆ. ನೆಕ್ಸ್ಟ್ ದ ಪರ್ಸನಾಲಿಟಿ. ಕೆಲವೊಮ್ಮೆ ಪರ್ಸನಾಲಿಟಿಯನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಮೇ ಬಿ ಜನರಲಿ ನಾವು ಹೇಳ್ತೇವೆ ಫಿಸಿಕಲ್ ಪರ್ಸನಾಲಿಟಿ ಅಂತ ಹೇಳುವಾಗ ನಾವು ಜನರಲಿ ಒಬ್ಬನ ಫಿಸಿಕನ್ನು ಅಟ್ಯಾಚ್ ಮಾಡ್ತೇವೆ. ಮೇ ಬಿ ಟ್ರಾವೆಲಿಗೆ, ಫಾರ್ ಎಕ್ಸಾಂಪಲ್ ಅಡ್ವೆಂಚರ್ ಟ್ರಾವೆಲಿಗೆ ಹೋಗುವಾಗ, ಮೇ ಬಿ ಮೋಸ್ಟ್ಲಿ ಫಾರ್ ಸ್ಕೈ ಡೈವಿಂಗ್ ಆರ್ ಮೇ ಬಿ ಸ್ಕೀಯಿಂಗ್, ಆಗ ಒಂದು he should be strong, ಆ ರೀತಿಯ ಪರ್ಸನಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ಇನ್ ಅದರ್ ವರ್ಡ್ಸ್, ಇಫ್ ಐ ಹ್ಯಾವ್ ಟು ಪುಟ್ ಅಬೌಟ್ ಅ ಪರ್ಸನ್ ಹೂ ಈಸ್ ಇಂಟ್ರೋವರ್ಟ್
ಆ್ಯಂಡ್ ಅನದರ್ ಒನ್ ಈಸ್ ಎಕ್ಸ್ಟ್ರವರ್ಟ್. ಸೊ ಇಂಟ್ರವರ್ಟ್ಸ್ ಜನರಲಿ ಒಬ್ಬರೇ ಟ್ರಾವೆಲ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತದೆ. ಸೊ ಅದು ಅವರನ್ನು ಮೋಟಿವೇಟ್ ಮಾಡ್ಬೋದು. ಮತ್ತು ಕೆಲವರು ಗುಂಪಾಗಿ ಲೈಕ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಟುಗೆದರ್ ಎಕ್ಸ್ಟ್ರವರ್ಟ್ನ ಕೇಸಲ್ಲಿ, ಸೊ ಅವರು ಒಟ್ಟಿಗೆ ಹೋಗುವಂಥ ಟ್ರಾವೆಲ್ ಪ್ಲ್ಯಾನ್ಗಳನ್ನು ಕೂಡ ಮಾಡ್ಬೋದು. ಹೀಗಾಗಿ ಪರ್ಸ್ನಾಲಿಟಿ ಕೂಡ ಒಬ್ಬ ವ್ಯಕ್ತಿಗೆ ಟ್ರಾವೆಲ್ ಮೋಟಿವೇಶನ್ ಆಗಿ ಕೆಲಸ ಮಾಡಬಹುದು. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ಕ್ಯೂರಿಯಾಸಿಟಿ. So curiosity is one of the factor that always motivated people to travel. ಸೊ ಎಕ್ಸಾಂಪಲ್ನ ಕೇಸಿಗೆ ಕನ್ಸಿಡರ್ ಮಾಡಿದಾಗ ನಾವು ಹಿಂದೆ ಎಕ್ಸ್ಪ್ಲೋರೇಷನ್ನ ಬಗ್ಗೆ ಮಾತಾಡುವಾಗ ಯಾರು ನಮ್ಮ ಕ್ರಿಸ್ಟೋಫರ್ ಕೊಲಂಬಸ್ ಆಗಿರ್ಬೋದು, ಹಿ ಹ್ಯಾಡ್ ಅ ಕ್ಯೂರಿಯಾಸಿಟಿ ಟು ಫೈಂಡ್ ಅ ವೇ ಟು ಇಂಡಿಯಾ. ಸೊ ಭಾರತಕ್ಕೆ ಬರಲಿಕ್ಕೆ ಒಂದು ವೇಯನ್ನು ಫೈಂಡ್ ಔಟ್ ಮಾಡುವಂಥ ಕ್ಯೂರಿಯಾಸಿಟಿ ಇತ್ತು, ಭಾರತದ ಬಗ್ಗೆ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ಇತ್ತು. ಸೊ ಹಾಗಾಗಿ ಹಿ ಮೇಕ್ಸ್ ಇಸ್ ಟ್ರಾವೆಲ್. ಬಟ್ ಭಾರತಕ್ಕೆ ಬರೋದಿಲ್ಲ, ಅವರು ಬೇರೆ ಕಡೆಗೆ ಹೋಗ್ತಾರೆ. ರಿವರ್ಸ್ ಡೈರೆಕ್ಷನಲ್ಲಿ ಹೋದಾಗ ಹಿ ರೀಚಸ್ ಅಮೇರಿಕನ್ ಕಾಂಟಿನೆಂಟ್ ಎಸ್ಪೆಷಲಿ ವೆಸ್ಟ್ ಇಂಡೀಸ್. ಸೊ ಇದು ನಮಗೆ ಹಿಸ್ಟ್ರಿಯಲ್ಲಿ ನಾವು ಕಲ್ತಿರುವಂತಹ ವಿಷಯ. ಸೊ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಈಗಿನ ಯಂಗರ್ ಜನ್ರೇಷನ್ ಕೂಡ, ಸೊ ನಾವು ಕೆಲವೊಂದು ಸ್ಥಳದ ಬಗ್ಗೆ ಕ್ಯೂರಿಯಸ್ ಆಗಿರ್ತೇವೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಅದು ಹೇಗಿದೆ ಅಂತ ನೋಡ್ಕೊಳ್ಬೇಕು. ಸೊ ಆ ರೀತಿಯ ಒಂದು ಕ್ಯೂರಿಯಾಸಿಟಿ ಡೆವಲಪ್ ಆಗಿರುವಾಗ ಅದೇ ನಮ್ಮನ್ನು ಆ ಸ್ಥಳಕ್ಕೆ ಹೋಗಲಿಕ್ಕೆ ಮೋಟಿವೇಟ್ ಮಾಡ್ತದೆ. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ಹೆಲ್ತ್. ಸೊ ಹೆಲ್ತಿನ ವಿಷಯಕ್ಕೆ ಬಂದಾಗ ವಿ ನೋ ಹೆಲ್ತ್ ಈಸ್ ಒನ್ ಆಫ್ ದ ರೀಸನ್ that motivates or sometimes forces an individual to go for travel, because if he is ill he has to become well, so he will definitely travel. So on the other hand, so ಹೆಲ್ತಿನ ಬಗ್ಗೆ ವ್ಯಕ್ತಿಗಳು ಹೆಚ್ಚು ಕಾನ್ಷಿಯಸ್ ಆದಾಗ ಕೂಡ he may not have some big disease or some strange problems, but ಹೆಲ್ತಿನ ಬಗ್ಗೆ ಕಾನ್ಷಿಯಸ್ನೆಸ್ ಇರುವಾಗ ಡೆಫಿನೆಟ್ಲಿ they will look into different ways of relaxing the mind and relaxing the physique. ಸೊ ಹಾಗಾಗಿ ಅವರು ಅಂತಹ ಪ್ಲೇಸಿಗೆ ಕೆಲವೊಂದು ಟ್ರೆಡಿಷ್ನಲ್ ಮೆಡಿಸಿನಲ್ ಟ್ರೀಟ್ಮೆಂಟನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಅವರು ಟ್ರಾವೆಲ್ ಮಾಡ್ಬೋದು. ಸೊ ಇದು ಕೂಡ ಹೆಲ್ತ್ ಕೂಡ ಒಂದು ಟ್ರಾವೆಲ್ ಮೋಟಿವೇಟರ್ ಆಗಿ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಪ್ಲೆಷರ್. ಸೊ ಇನ್ ಆರ್ಡರ್ ಟು ಸ್ಟೇ ಅವೇ ಫ್ರಮ್ ದ ಡೈಲಿ ರುಟೀನ್ ಲೈಫ್, ಸಮ್ ಪೀಪಲ್ ಟ್ರಾವೆಲ್ ಟು ಬಿ ಫ್ರೀ ಆ್ಯಂಡ್ ದೇ ಎಕ್ಸ್ಪೆಕ್ಟ್ ಪ್ಲೆಷರ್ ಅಟ್ ಲೀಸ್ಟ್ ಫಾರ್ ಸಮ್ ಟೈಮ್. ಸೊ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅಟ್ಲೀಸ್ಟ್ ಅವರ ರೆಗ್ಯುಲರ್ ಆ್ಯಕ್ಟಿವಿಟಿಯಿಂದ ಸ್ವಲ್ಪ ಟೈಮ್ ಗ್ಯಾಪ್ ಸಿಗಲಿ ಅಂತ ಪ್ಲೆಷರಿಗೋಸ್ಕರ ಅವರು ಟ್ರಾವೆಲ್ ಮಾಡ್ಬೋದು. ಸೊ ಆ ಪ್ಲೆಷರ್ ಸೀಕಿಂಗ್ ಎಕ್ಸ್ಪೆಕ್ಟೇಷನ್ ಕೂಡ ಒಬ್ಬನನ್ನು ಒಂದು ಪ್ಲೇಸಿಗೆ ಹೋಗಲಿಕ್ಕೆ ಮೋಟಿವೇಟ್ ಮಾಡಬಹುದು. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ಲೈಫ್ ಸ್ಟೈಲ್. ಸೊ ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್, ಕೆಲವರು ಹೆಚ್ಚು ಸ್ಪೆಂಡ್ ಮಾಡ್ತಾರೆ, ಕೆಲವರು ಕಡಿಮೆ ಸ್ಪೆಂಡ್ ಮಾಡ್ತಾರೆ. ಸೊ ಕೆಲವರು ಟ್ರಾವೆಲ್ ಮಾಡೋದೇ ಒಂದು ರೀತಿಯ ಲೈಫ್ ಸ್ಟೈಲ್ ಅಂತ ಡೆವಲಪ್ ಮಾಡಿರ್ಬೋದು. ಸೊ ಹಾಗಾಗಿ ಅದು ಅವರನ್ನು ಟ್ರಾವೆಲ್ಗೆ ಮೋಟಿವೇಟ್ ಮಾಡ್ತದೆ. ಆ್ಯಂಡ್ ದ ಲಾಸ್ಟ್ ಫ್ಯಾಕ್ಟರ್ ಅಂಡರ್ ಇಂಟ್ರಿನ್ಸಿಕ್ ಮೋಟಿವೇಟರ್ ಈಸ್ ಏಜ್. ಸೊ ಜನರಲಿ ಏಜಿನ ವಿಷಯಕ್ಕೆ ಬಂದಾಗ ಯಂಗರ್ ಜನರೇಷನ್ಸ್ ಆರ್ ಮೋರ್ ಲೈಕ್ಲಿ ಟು ಟ್ರಾವೆಲ್ ಟು ಡಿಸ್ಟೆಂಟ್ ಲೊಕೇಶನ್ಸ್ ದ್ಯಾನ್ ದ ಎಲ್ಡರ್ ಜನರೇಷನ್ ಅವರು ಡೊಮೆಸ್ಟಿಕ್ ಟೂರಿಸಮನ್ನು ಪ್ರಿಫರ್ ಮಾಡ್ಬೋದು. ವೆರಸ್ ಯಂಗರ್ ಪೀಪಲ್ ಮೇ ಟ್ರೈ ಟು ಗೋ ಔಟ್ ಫ್ರಮ್ ದ ಕಂಟ್ರಿ ಆ್ಯಂಡ್ ಎಕ್ಸ್ಪ್ಲೋರ್ ಡಿಫ್ರೆಂಟ್ ಥಿಂಗ್ಸ್. ಸೊ ಹೀಗಾಗಿ ಈ ಎಲ್ಲ ಫ್ಯಾಕ್ಟರ್ಸ್ ಒಬ್ಬನನ್ನು internal factors, these are all internal factors that motivates an individual to go for travel or tourism. Next we will be discussing about the external forces, ಹೇಗೆ ಹೊರಗಿನ ಫೋರ್ಸಸ್ಗಳು ಒಬ್ಬ ವ್ಯಕ್ತಿಯನ್ನು ಟ್ರಾವೆಲ್ ಮಾಡಲಿಕ್ಕೆ ಮೋಟಿವೇಟ್ ಮಾಡ್ತದೆ ಅಂತ. Let's see what are the external forces or external factors or extrinsic motivators that induce a person to travel to different location. ಸೊ ಫಸ್ಟ್ ಆಫ್ ಆಲ್ ಟ್ರಾವೆಲ್ ಮಾಡಬೇಕು ಅಂತ ಹೇಳುವಾಗ ನಮ್ಮ ಹತ್ರ ಹಣ ಇರಬೇಕು, ರೈಟ್? ಸೊ ಹಾಗಾಗಿ ಇನ್ಕಮ್ ಒಂದು ಡಾಮಿನೇಟ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡ್ತದೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗಿ. ಇನ್ಕಮ್ ಅಂತ ಹೇಳುವಾಗ ಎಸ್ಪೆಷಲಿ ಡಿಸ್ಪೋಸೇಬಲ್ ಇನ್ಕಮ್, ಅಂದರೆ ನಮಗೆ ಸ್ಪೆಂಡ್ ಮಾಡಲಿಕ್ಕೆ ಎಷ್ಟು ನಮ್ಮ ಹತ್ರ ಹಣ ಇದೆ ಅದು ನಮ್ಮನ್ನು ಟ್ರಾವೆಲ್ ಮಾಡಲಿಕ್ಕೆ ಇಂಡ್ಯೂಸ್ ಮಾಡ್ತದೆ. ಬಿಕಾಸ್ ಟ್ರಾವೆಲ್ ಅಂತ ಹೇಳುವಾಗ ಯು ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆನ್ ಸಮ್ ಆಫ್ ದಿ ಆಸ್ಪೆಕ್ಟ್ಸ್. ಸೊ ಎಗೇನ್ ಡೊಮೆಸ್ಟಿಕ್ ಟೂರಿಸಮ್ಗೆ ಅಥವಾ ಟ್ರಾವೆಲ್ನ ಕೇಸಿಗೆ ಬಂದಾಗ ಡಿಸ್ಪೋಸೇಬಲ್ ಇನ್ಕಮ್ ಕಡಿಮೆ ಇದ್ದರೂ ಸಾಕಾಗ್ತದೆ. ಬಟ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಇಂಟರ್ನ್ಯಾಷನಲ್ ಟೂರಿಸಮ್ ಅಥವಾ ಇಂಟರ್ನ್ಯಾಷನಲ್ ಟ್ರಾವೆಲ್, ಯು ನೀಡ್ ಟು ಸ್ಪೆಂಡ್ ಅ ಲಾಟ್ ಫಾರ್ ದ ಟ್ರಾವೆಲ್ ಅಟ್ ದ ಸೇಮ್ ಟೈಮ್ ಫಾರ್ ಸ್ಟೇಯಿಂಗ್ ಇನ್ ಅ ಪರ್ಟಿಕ್ಯುಲರ್ ಲೊಕೇಶನ್. ಸೊ ಹಾಗಾಗಿ ಇನ್ಕಮ್ ಒಂದು ಡಾಮಿನೇಟ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡ್ತದೆ. ಸೊ ನೆಕ್ಸ್ಟ್ ಈಸ್ ಎಜುಕೇಷನ್. ಸೊ ಅಟ್ ಪ್ರೆಸೆಂಟ್ ನಮಗೆ ಗೊತ್ತಿರುವ ಹಾಗೆ ಟಿಲ್ ದ ಏಜ್ ಆಫ್ 14 years ಪ್ರತಿಯೊಬ್ಬರು ಕೂಡ ಎಜುಕೇಷನನ್ನು ಪಡಿಬೇಕು ಅಂತ ಇಂಡಿಯಾದಲ್ಲಿ ಒಂದು ರೀತಿಯ ಕಂಪಲ್ಷನ್ ಇದೆ. ಸೊ ನಾವು ಎಗೇನ್ ಎಜುಕೇಷನ್ ಕೇಸಿಗೆ ಬಂದಾಗ ಎಜುಕೇಷನನ್ನು ನಾವು ಇನ್ಕಮಿಗೆ ಕೋರಿಲೇಟ್ ಮಾಡಬೇಕು. ಬಿಕಾಸ್ ವಿ ಎಕ್ಸ್ಪೆಕ್ಟ್ ದ್ಯಾಟ್ ಪೀಪಲ್ ಹೂ ಆರ್ ಮೋರ್ ಎಜುಕೇಟೆಡ್ ದೇ ಟೆಂಡ್ ಟು ಅರ್ನ್ ಮೋರ್ ಇನ್ಕಮ್. ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್ ದಟ್ ಈಸ್ ಸೆಕೆಂಡರಿ, ಬಟ್ ಜನರಲಿ ಹಾಗೆ ಇರ್ತದೆ.
ಸೊ ನಮ್ಮ ಎಜುಕೇಷನ್ ಜಾಸ್ತಿ ಆದ ಹಾಗೆಯೇ ವಿ ಮೋಸ್ಟ್ಲಿ ಟಾರ್ಗೆಟ್ ಟುವರ್ಡ್ಸ್ ಏನು ಸೆಕೆಂಡರಿ ಮತ್ತು ಟರ್ಷರಿ ಸೆಕ್ಟರ್, ಅಂದರೆ ಮೋಸ್ಟ್ಲಿ ಇಂಡಸ್ಟ್ರೀಸ್ ಅಥವಾ ನಾವು ಸರ್ವಿಸ್ ರಿಲೇಟೆಡ್ ಬಿಸ್ನೆಸ್ ಅಥವಾ ಸರ್ವಿಸ್ ರಿಲೇಟೆಡ್ ಸೆಕ್ಟರಲ್ಲಿ ಜಾಬ್ ಅಪರ್ಚುನಿಟೀಸನ್ನು ಹುಡುಕ್ತಾ ಹೋಗ್ತೇವೆ. ಸೊ ಜನರಲಿ ಇನ್ಕಮ್ ಜಾಸ್ತಿ ಇರ್ತದೆ. ಸೊ ಇನ್ಕಮ್ ಅಥವಾ ಡಿಸ್ಪೋಸಬಲ್ ಇನ್ಕಮ್ ಜಾಸ್ತಿ ಇರುವಾಗ ಸೊ ನಾವು ಅದು ಇನ್ನೊಂದು ಕಡೆಯಲ್ಲಿ ನಮಗೆ ಎಜುಕೇಷನಿಂದ ಒಂದು ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ಬೋದು. ಮೇ ಬಿ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಸಮ್ ಹಿಸ್ಟಾರಿಕಲ್ ಸೈಟ್ಸ್ ಇನ್ ಅವರ್ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್. ಸೊ ಹಾಗಾಗಿ ಅಲ್ಲಿಗೆ ಹೋಗಲಿಕ್ಕೆ ನಮ್ಮ ಎಜುಕೇಷನ್ನೇ ನಮ್ಮನ್ನು ಮೋಟಿವೇಟ್ ಮಾಡ್ಬೋದು. ನೆಕ್ಸ್ಟ್, ಪ್ಲೇಸ್ ಆಫ್ ಆರಿಜಿನ್. ಸೊ ದ ಪ್ಲೇಸ್ ಆಫ್ ಆರಿಜಿನ್ ಅಥವಾ ನ್ಯಾಷನಾಲಿಟೀಸ್ ಟು ಬಿ ಸ್ಪೆಸಿಫಿಕ್ ಆಫ್ ಅ ಪರ್ಸನ್ ಆಲ್ಸೋ ಆ್ಯಕ್ಟ್ ಆಸ್ ಟ್ರಾವೆಲ್ ಮೋಟಿವೇಟರ್. ಸೊ ಜನರಲಿ ಪೀಪಲ್ ಫ್ರಮ್ ಎಕ್ಸ್ಟರ್ನಲ್ ಪೀಪಲ್ ಫ್ರಮ್ ವೆಸ್ಟರ್ನ್ ಕಂಟ್ರೀಸ್ ಅವರಿಗೆ ಹೆಚ್ಚು ಟ್ರಾವೆಲ್ ಮತ್ತು ಟೂರಿಗೆ ಹೋಗುವಂತಹ ಒಂದು ರೀತಿಯ ಆಟಿಟ್ಯೂಡ್ ಅವರಲ್ಲಿ ಇರ್ತದೆ. ವೆರಾಸ್ ಇಫ್ ಯು ಟೇಕ್ ಸಮ್ ಆಫ್ ದಿ ಮೇ ಬಿ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಆರ್ ಡೆವಲಪಿಂಗ್ ಕಂಟ್ರೀಸ್, ದೇ ಮೆ ನಾಟ್ ರ್ಯಾಂಕ್ ದ್ಯಾಟ್ ಆಸ್ ಒನ್ ಆಫ್ ದ ಪ್ರಿಫರೆನ್ಸ್ ಟು ಗೋ ಫಾರ್ ಟ್ರಾವೆಲ್, ರೈಟ್? ಸೊ ಹಾಗಾಗಿ ಪ್ಲೇಸ್ ಆಫ್ ಒರಿಜಿನ್ ಕೂಡ ಇನ್ಫ್ಲೂಯೆನ್ಸ್ ಮಾಡ್ತದೆ. ನೆಕ್ಸ್ಟ್ ಈಸ್ ರಿಲಿಜನ್. ಸೊ ದ ರಿಲಿಜಿಯಸ್ ಬಿಲೀಫ್ ಅಥವಾ ಟ್ರೆಡಿಷನ್ ಆಗಿರ್ಬೋದು ಅಥವಾ ಕಸ್ಟಮ್ ಆಗಿರ್ಬೋದು, ಇದು ಕೆಲವೊಮ್ಮೆ ವ್ಯಕ್ತಿಗಳನ್ನು ಕೆಲವೊಂದು ಪ್ರದೇಶಕ್ಕೆ, ಎಸ್ಪೆಷಲಿ ದ ಪ್ಲೇಸ್ ಆಫ್ ರಿಲಿಜಿಯಸ್ ಇಂಪಾರ್ಟೆನ್ಸ್ ಅಥವಾ ಪ್ಲೇಸ್ ಆಫ್ ವರ್ಷಿಪ್ಪಿಗೆ ಹೋಗಲಿಕ್ಕೆ ಮೋಟಿವೇಟ್ ಮಾಡ್ತದೆ. ಸೊ ಎಗೇನ್ ಜನರಲಿ ಇದು ಎಲ್ಡರ್ ಜನ್ರೇಷನಲ್ಲಿ ರಿಲಿಜಿಯಸ್ ಮೋಟಿವ್ ಅಥವಾ ಪಿಲ್ಗ್ರಿಮೇಜಿಗೆ ಹೋಗುವಂತಹ ಮೋಟಿವೇಶನ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ರಿಲಿಜನ್ ಕೂಡ ಒಂದು ಕಡೆಯಲ್ಲಿ ಎಕ್ಸ್ಟ್ರಿನ್ಸಿಕ್ ಮೋಟಿವೇಟರ್ ಆಗಿ ಕೆಲಸ ಮಾಡ್ತದೆ. ದೆನ್ ಇನ್ ದ ಕೇಸ್ ಆಫ್ ಫ್ಯಾಮಿಲಿ, ನೆಕ್ಸ್ಟ್ ದ ಟೈಪ್ ಆಫ್ ಫ್ಯಾಮಿಲಿ ವಿಚ್ ದ ಟೂರಿಸ್ಟ್ ಬಿಲಾಂಗ್ಸ್ is a strong motivator for travel, because if it is a joint family, so joint family anta heluvaga they may prefer to travel within the country because of the family size or maybe the amount of disposable income which they have in their hand. ಬಿಕಾಸ್ ಫ್ಯಾಮಿಲಿ ದೊಡ್ಡದಾದಾಗ ಫ್ಯಾಮಿಲಿ ನಂಬರ್ ಜಾಸ್ತಿ ಇರುವಾಗ ಅವರಿಗೆ ಹೊರಗಡೆ ಹೋಗಲಿಕ್ಕೆ ಹೆಚ್ಚು ಖರ್ಚಾಗ್ತದೆ, ಮೇ ಬಿ ಔಟ್ಸೈಡ್ ದ ಕಂಟ್ರಿ ಹೋಗಲಿಕ್ಕೆ ಹೆಚ್ಚು ಖರ್ಚಾಗ್ತದೆ. ಸೊ ಹೆಚ್ಚು ಡಿಸ್ಪೋಸಬಲ್ ಇನ್ಕಮ್ ಇಲ್ಲದಿದ್ದರೆ ದೇ ಟೆನ್ ಟು ಟ್ರಾವೆಲ್ ವಿದಿನ್ ದ ಕಂಟ್ರಿ ಆರ್ ವಿದಿನ್ ದ ಸ್ಟೇಟ್, ರೈಟ್? ಸೊ ಡೊಮೆಸ್ಟಿಕ್ ಟೂರಿಸಮನ್ನು ಪ್ರಿಫರ್ ಮಾಡ್ಬೋದು. ವೆರಾಸ್ ಇಫ್ ದ ಫ್ಯಾಮಿಲಿ ಈಸ್ ಸಮ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಜನರ ಸಂಖ್ಯೆ ಕಡಿಮೆ ಇರ್ತದೆ ಫ್ಯಾಮಿಲಿಯಲ್ಲಿ, ಸೊ ಹಾಗಾಗಿ ಅವರು ಫಾರಿನ್ ಟ್ರಾವೆಲ್ಗೆ ಕೂಡ ಹೋಗಲಿಕ್ಕೆ ಅದು ಅವರನ್ನು ಮೋಟಿವೇಟ್ ಮಾಡಬಹುದು. And next it is social class. So one decision to visit a particular tourist place can be influenced by his social class with whom he is associated with. So ಕೆಲವೊಮ್ಮೆ ನಮ್ಮ ಸೋಷಿಯಲ್ ಗ್ರೂಪ್ ಅಥವಾ ಸೋಷಿಯಲ್ ಕ್ಲಾಸ್ ನಮ್ಮನ್ನು ಮೋಟಿವೇಟ್ ಮಾಡ್ತದೆ. ನಾವು ಕೆಲವೊಮ್ಮೆ ನಮ್ಮ ಟ್ರಾವೆಲ್ಗೆ ಹೋಗಲಿಕ್ಕೆ ನಮ್ಮನ್ನು ಹೆಚ್ಚು ಮೋಟಿವೇಟ್ ಮಾಡುವವರು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು. ದೇ ಮೈಟ್ ಹ್ಯಾವ್ ಗಾನ್ ಟು ಸರ್ಟೈನ್ ಟೂರಿಸ್ಟ್ ಪ್ಲೇಸಸ್. ಸೊ ಅವರು ಆ ಟೂರಿಸ್ಟ್ ಪ್ಲೇಸ್ನ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಕೊಟ್ಟಾಗ ನಮ್ಮಲ್ಲಿ ಕೂಡ ಆ ಪ್ಲೇಸಿಗೆ ಒಮ್ಮೆ ಹೋಗಬೇಕು, ಅಲ್ಲಿ ಏನಿದೆ ನೋಡಬೇಕು, ಆ ರೀತಿಯ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತದೆ. ಅದು ನಮ್ಮನ್ನು ಮೋಟಿವೇಟ್ ಮಾಡ್ತದೆ, ರೈಟ್? ಸೊ ಹಾಗಾಗಿ ಸೋಷಿಯಲ್ ಕ್ಲಾಸ್ ಕೂಡ ನಮ್ಮನ್ನು ಟ್ರಾವೆಲ್ಗೆ ಹೋಗಲಿಕ್ಕೆ ಅಥವಾ ಸೋಷಿಯಲ್ ಗ್ರೂಪ್ ಕೂಡ ನಮ್ಮನ್ನು ಟ್ರಾವೆಲ್ಗೆ ಹೋಗಲಿಕ್ಕೆ ಮೋಟಿವೇಟ್ ಮಾಡಬಹುದು. ನೆಕ್ಸ್ಟ್, ಪೊಲಿಟಿಕಲ್ ಫ್ಯಾಕ್ಟರ್ಸ್. ಕೆಲವೊಮ್ಮೆ ಒಂದು ಕಂಟ್ರಿಯಲ್ಲಿ ಅಥವಾ ಒಂದು ರೀಜನಲ್ಲಿ ಇರುವಂತಹ ಅಥವಾ ಸ್ಟೇಟಲ್ಲಿ ಇರುವಂತಹ ಪೊಲಿಟಿಕಲ್ ಸಿಚುವೇಶನ್ ಕೂಡ ನಮ್ಮನ್ನು ಆ ಲೊಕೇಶನಿಗೆ ಹೋಗಲಿಕ್ಕೆ ಅಥವಾ ಹೋಗದೇ ಇರಲಿಕ್ಕೆ ಕೂಡ ಒಂದು ರೀತಿ ಫೋರ್ಸ್ ಮಾಡ್ಬೋದು, ರೈಟ್? ಇಫ್ ವಿ ನೋ ದ್ಯಾಟ್ ಇನ್ ಸಮ್ ಕಂಟ್ರೀಸ್ ದ ಪೊಲಿಟಿಕಲ್ ಕಂಡೀಷನ್ಸ್ ಆರ್ ನಾಟ್ ಗುಡ್, ಫ್ರೀಕ್ವೆಂಟ್ ಆಗಿ ಅಲ್ಲಿ ರೆಬೆಲ್ಸ್ ಆಗ್ತದೆ, ದಂಗೆ ಆಗ್ಬೋದು, ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದಾಗ ವಿ ಮೆ ನಾಟ್ ಪ್ರಿಫರ್ ಟು ಗೋ ಟು ದ್ಯಾಟ್ ಲೊಕೇಶನ್ ಬಿಕಾಸ್ ಅಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅಂತ. ಸೊ ಹೀಗಾಗಿ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಕೂಡ ಅಲ್ಲಿ ತುಂಬ ಇನ್ಫ್ಲೂಯೆನ್ಸ್ ಮಾಡ್ತದೆ. ಮತ್ತೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಒಂದು ಕಂಟ್ರಿಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇರ್ಬೋದು, ಬಟ್ ಇಫ್ ಅವರ್ ಕಂಟ್ರಿ ಆ್ಯಂಡ್ ದ ಅದರ್ ಕಂಟ್ರಿ ಡಸಂಟ್ ಹ್ಯಾವ್ ಅ ವೆರಿ ಗುಡ್ ಪೊಲಿಟಿಕಲ್ ರಿಲೇಷನ್ಶಿಪ್, ಆ ಟೈಮಲ್ಲಿ ಕೂಡ ನಮಗೆ ಅಲ್ಲಿಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ಬೋದು, ಮೇ ಬಿ ವಿತ್ ರೆಸ್ಪೆಕ್ಟ್ ಟು ವೀಸಾ ಆ್ಯಂಡ್ ಅದರ್ ಪರ್ಮಿಷನ್ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್ ಕೇಸಿಗೆ ಬಂದಾಗ ದ ಲಾಸ್ಟ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಟರ್ ಈಸ್ ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್. ಜನರಲಿ ಕೆಲವೊಂದು ದೇಶದಲ್ಲಿರುವಂತಹ ಅಥವಾ ರೀಜನಲ್ಲಿ ಇರುವಂತಹ ಟೆಕ್ನಾಲಜಿ ನಮ್ಮನ್ನು ಆ ಪ್ರದೇಶಕ್ಕೆ ಹೋಗಲಿಕ್ಕೆ ಮೋಟಿವೇಟ್ ಮಾಡ್ತದೆ. ಸೊ ದಟ್ಸ್ ವೈ ಪೀಪಲ್ ಫ್ರಮ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ದೆ ಟೆನ್ ಟು ಮೂವ್ ಟುವರ್ಡ್ಸ್ ಅಥವಾ ಟ್ರಾವೆಲ್ ಆರ್ ಟೂರಿಗೆ ವೆಸ್ಟರ್ನ್ ಕಂಟ್ರೀಸಿಗೆ ಅಥವಾ ಅಡ್ವಾನ್ಸ್ಡ್ ಕಂಟ್ರೀಸ್ಗಳಿಗೆ ಹೋಗ್ಬೋದು, ರೈಟ್? ದಟ್ಸ್ ಲಾರ್ಜ್ಲಿ ಬಿಕಾಸ್ ಆಫ್ ದ ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್. So these are the extrinsic motivators that can motivate an individual to go for travel. So we had a discussion on intrinsic motivators and extrinsic motivators, and that's all in this video. So thank you for watching. Have a great day.